ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೀಡಿಯೋಗಳು ಹಾಕೋದಕ್ಕೆ ಲೇಟ್ ಆಗ್ತಿದೆ, ಕ್ಷಮೆ ಇರಲಿ. ಬಟ್ ಈ ವಿಡಿಯೋದಲ್ಲಿ ನಾನು ನನಗೆ ಆದಂಥ ಒಂದು ಅನುಭವನ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಅನುಭವ ಬಂದುಬಿಟ್ಟು ನನಗೆ ರಾಯರು ಕೊಟ್ಟಂತಹ ಶಿಕ್ಷೆ ಅನ್ಬೇಕೋ ಅಥವಾ ನಾನು ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಅನ್ಬೇಕೋ ಗೊತ್ತಾಗಲಿಲ್ಲ. ಬಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಯಾವ ರೀತಿ ಅನಿಸುತ್ತೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಆ್ಯಕ್ಚುಲಿ ರಾಯರು ಯಾಕೆ ಈ ಥರ ಮಾಡಿದರು ಅನ್ನೋದು ಗೊತ್ತಾಗಲಿಲ್ಲ. ಒಂದು ಕಡೆ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ದುಃಖನೂ ಆಯಿತು ನನಗೆ. ಏನಾಯಿತು ಅಂತ ಅಂದರೆ ಇಷ್ಟೇ, ಪ್ರತಿ ಗುರುವಾರ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ರಾಯರಿಗೆ ಅಭಿಷೇಕ ಮತ್ತು ಅಲಂಕಾರ ಪೂಜೆಗಳನ್ನೆಲ್ಲ ಮುಗಿಸ್ಬಿಟ್ಟು ನಾನು ಎಂದಿನಂತೆ ರಾಯರ ಮಠಕ್ಕೆ ಹೋಗ್ತಾ ಇದ್ದೆ. ಸೊ ರಾಯರ ಮಠಕ್ಕೆ ಹೋಗಿ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಪ್ರದಕ್ಷಿಣೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಆ ಟೈಮಲ್ಲಿ ಒಬ್ಬರು ರಾಯರ ಬಳಿ ಬಂದುಬಿಟ್ಟು ಮಂಡಿನ ಊರಿಬಿಟ್ಟು ರಾಯರಿಗೆ ಬೃಂದಾವನದ ಸುತ್ತ ಅಂದರೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ತಾಯಿದ್ರು. ಅದು ಹೇಗನ್ಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಇದೇ ಇಂಥ ಈಸಿ ಸೇವೆನ ನಾವು ರಾಯರಿಗೆ ಮಾಡ್ತಿದ್ದಾರಲ್ಲ ಇವರು ಅಂತ ನಾನು ಸುಮ್ಮನೆ ಮೈಂಡಲ್ಲಿ ನನಗೊಂದು ಕಡೆ ಬಂತು. ಇಂಥ ಈಸಿ ಆಗಿರೋಂಥ ಸೇವೆನ ನಾನು ಮಾಡ್ಬೋದು, ಅದೇನು ಸುಮ್ಮನೆ ಮಂಡಿ ಊರೋದು ರಾಯರ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕೋದು ಅದೇನು ಈಸಿ ಬಿಡು, ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ ನನ್ನ ಮೈಂಡಲ್ಲಿ. ಅದು ಅಂದ್ಕೊಂಡಿದ್ದೆ, ನಾನು ಮಾಡಿದ್ದು ದೊಡ್ಡ ತಪ್ಪೇನೋ ಗೊತ್ತಿಲ್ಲ. ರಾಯರು ನನ್ನ ಮೈಂಡಲ್ಲಿ ಏನೇನು ಥರ ಚೇಂಜಸ್ ತಂದರು ಅಂತ ಅಂದರೆ, ನನ್ನದೊಂದು ಕೆಲಸ ಆಗಬೇಕಿತ್ತು. ಅಂದರೆ ನಾನೊಂದು ಕೆಲಸನ ಅಂದ್ಕೊಂಡಿದ್ದೆ, ಆಗಬೇಕಿತ್ತು ರಾಯರ ಹತ್ರ. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂತ ಅಂದರೆ, ರಾಯರೇ ಇದು ಹೆಂಗಿದ್ರು ಈಸಿ ಆಗಿರೋಂಥ ಸೇವೆ ಅಲ್ಲ, ನಾನು ಇದನ್ನು ನಿಮಗೆ ಸೇವೆನ ಮಾಡ್ತೀನಿ. ನಾನು ಅಂದ್ಕೊಂಡಿರೋ ಕೆಲಸನ ನೀವು ಮಾಡಿಸ್ಕೊಟ್ರೆ ನಾನು ಹಿಂಗೆ ಮಂಡಿ ಊರಿಬಿಟ್ಟು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆನ ಹಾಕ್ತೀನಿ, 5 ಪ್ರದಕ್ಷಿಣೆನ ಅಂತ ಅಂದ್ಕೊಂಡೆ. ಯಾಕೆಂತಂದರೆ ಇದು ಈಸಿ ಸೇವೆ ಅಲ್ಲ ರಾಯರೇ, ಅದಕ್ಕೆ ಸ್ವಲ್ಪ ಸುಲಭವಾಗಿರೋದ್ರಿಂದ ನಾನು ಇದನ್ನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ ಸುಮ್ಮನೆ ಅಂದ್ಕೊಂಡೆ ನಾನು ರಾಯರಿಗೆ. ನಂದು ಈ ಕೆಲಸ ಆದರೆ ನಾನು ಇದನ್ನು ಮಾಡ್ತೀನಿ ಅಂತ. ಸೊ ಕಾದೆ, ಎಷ್ಟೊಂದು ದಿವಸ ಕಾದೆ. ಕೊನೆಗೆ ಇನ್ನೇನು ಕೆಲಸ ಆಗೋ ದಿವಸ ಬಂದೇ ಬಿಡ್ತು. ತುಂಬ ಭಯ ಉತ್ಸುಕತೆಯಿಂದ ಇದ್ದೆ, ಏನಾಗುತ್ತೆ, ಆ ಕೆಲಸ ಆಗುತ್ತೋ ಬಿಡುತ್ತೋ ಅನ್ನೋದು. ಸೊ ರಾಯರ ಅನುಗ್ರಹದಿಂದ, ರಾಯರ ಹೂಪ್ರಸಾದದಿಂದನೂ ಕೂಡ ನನ್ನ ಅಂದ್ಕೊಂಡಿದ್ದಂತಹ ಕೆಲಸನ ರಾಯರು ನಡೆಸ್ಕೊಟ್ರು. ನೆಕ್ಸ್ಟ್ ಬಂದುಬಿಟ್ಟು ನನಗಿದ್ದು ಈ ಅಂದ್ಕೊಂಡಿದ್ದು ಹರಕೆ ಏನಿದೆ ಅಲ್ವಾ, ಅಂದರೆ ಮಂಡಿ ಊರಿಬಿಟ್ಟು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕುವಂಥದ್ದು. ಸೊ ಅದು ನನಗೆ ಮಾಡಬೇಕಿತ್ತು. ಸೊ ನಾನು ಅಂದ್ಕೊಂಡಿದ್ದ ಕೆಲಸ ವೆಡ್ನೆಸ್ಡೇ ಆಗಿತ್ತು. ಇನ್ನೇನು ಥರ್ಸ್ಡೇ ಹೇಗಿದ್ರು ಪೂಜೆ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋಗ್ತೀನಲ್ಲ, ಆವಾಗೇ ಮಾಡಿಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನಿದ್ದೆ. ಸೊ ಹೋದೆ, ರಾಯರ ಮತ್ತು ಗುರುವಾರ ಎಲ್ಲ ಪೂಜೆ ಮಾಡಿಬಿಟ್ಟು ರಾಯರ ಮಠಕ್ಕೆ ಹೋಗಿ ಇನ್ನೇನು ರಾಯರಿಗೆ ಸೇವೆ ಮಾಡೋದಕ್ಕಂದರೆ ಮಂಡಿ ಊರಿಬಿಟ್ಟು ಪ್ರದಕ್ಷಿಣೆ ಹಾಕೋ ಅಂಥ ಒಂದು ಸ್ಥಿತಿಗೆ ನಾನು ಬಂದೆ, ಕೂತ್ಕೊಂಡೆ ಮಂಡಿ ಊರಿಬಿಟ್ಟು. ಇನ್ನೇನು ನಾನು ನಮಸ್ಕಾರ ಮಾಡ್ಕೊತ ಪ್ರದಕ್ಷಿಣೆನ ಹಾಕೋದಕ್ಕೆ ಶುರು ಮಾಡಿದೆ. ಆ ಟೈಮಲ್ಲಿ ಮಂಡಿ ಅನ್ನೋದು ತುಂಬ ನೋವಾಗೋದಕ್ಕೆ ಶುರುವಾಯಿತು, ಕಾಲೆಲ್ಲ ತುಂಬ ನೋವಾಗೋದಕ್ಕೆ ಶುರುವಾಯಿತು. ಸೊ ನನಗೆ ಆ ಟೈಮಲ್ಲಿ ಅನಿಸಿದ್ದೇನು ಅಂತ ಅಂದರೆ, ರಾಯರ ಯಾವ ಸೇವೆನೂ ಕೂಡ ಕೀಳಾಗಿ ನೋಡಬಾರ್ದು ನಾವು. ಅವ್ರ ಶಕ್ತ್ಯಾನುಸಾರ ಅವತ್ತು ಅವ್ರು ಮಾಡಿದರು, ನಾನು ಅದನ್ನೇ ಇದೆಂಥ ತುಂಬ ಈಸಿ ಇರೋ ಸೇವೆ ಅಂತ ನಾನು ಅವತ್ತು ಅಂದಿದ್ದಕ್ಕೆ ರಾಯರು ನನಗೆ ಇದನ್ನು ತೋರಿಸ್ತಿದ್ದಾರೇನೋ ಅಂತ. ಬಟ್ ಈಗ ಅಂದ್ಕೊಂಬಿಟ್ಟಿರೋದನ್ನ ಬಿಡೋದಕ್ಕಾಗಲ್ಲ. ಹಾಗಾಗಿ ಇನ್ನೇನು ಮಾಡೋದು ಅಂತ ರಾಯರ ಬಳಿ ಕ್ಷಮೆ ಕೇಳಿದೆ. ಹಾಗೂ ಪ್ರದಕ್ಷಿಣೆನ ಹಾಕ್ತಾಯಿದ್ದೀನಿ. ಕಾಲೆಲ್ಲ ಫುಲ್ಲು ನೋವೋದಕ್ಕೆ ಶುರು ಆಗಿಬಿಡ್ತು. ಯಾವ ಮಟ್ಟಿಗೆ ನೋವಾಗೋದಕ್ಕೆ ಶುರು ಆಯ್ತು ಅಂದರೆ, ಒಂದು ಪ್ರದಕ್ಷಿಣೆ ಮಾಡಿ ಬರೋ ಅಷ್ಟೊತ್ತಿಗೆ ಫುಲ್ಲು ನನಗೆ ಎದ್ದೇಳೋದಕ್ಕೂ ಆಗ್ತಿಲ್ಲ, ಕೂರೋದಕ್ಕೂ ಆಗ್ತಿಲ್ಲ. ಫುಲ್ ಕಾಲೆಲ್ಲ ಹಿಡ್ಕೊಂಡು ಒಂಥರ ಏನೇನೋ ಆಗ್ತಾಯಿದೆ, ನನ್ನ ಮೈಂಡಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲಿಲ್ಲ. ಫುಲ್ ಒಂಥರ ಭಾಳ ಒಂಥರ ದುಃಖ ಆಗಿಬಿಡ್ತು ನನಗೆ. ಅಯ್ಯೋ ಯಾಕಾದರೂ ಹಾಗೆ ಅಂದ್ಕೊಂಬಿಟ್ನೋ ಅಂತ ಫುಲ್ ಒಂಥರ ಮನಸ್ಸಿಗೆಲ್ಲ ತುಂಬ ದುಃಖ ಆಯಿತು. ರಾಯರ ಹತ್ರನೂ ಕ್ಷಮೆ ಕೇಳಿದೆ ನಾನು. ರಾಯರೇ, ನಾನು ಹಿಂಗೆ ಅಂದ್ಕೊಂಡಿದ್ದು ತಪ್ಪಾಯಿತು ರಾಯರೇ, ನಿಮ್ಮ ಯಾವ ಸೇವೆನೂ ಕೂಡ ಕೀಳಾಗಿ ನೋಡಬಾರ್ದು, ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಹಂಗೆ ಮಾಡಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಅಂದುಬಿಟ್ಟು ನಾನು 2ನೇ ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದೆ. ಇನ್ನಾದರೂ ಕಡಿಮೆ ಆಗಲಿಲ್ಲ, ಮಂಡಿ ಎಲ್ಲ ಫುಲ್ ನೋವಾಯಿತು. ಈಗ ಅಂದ್ಕೊಂಬಿಟ್ಟಿದ್ದೀನಿ 5 ಪ್ರದಕ್ಷಿಣೆನ ನಾನು ಮಾಡ್ತೀನಿ ರಾಯರೇ, ಮಂಡಿ ಊರಿಬಿಟ್ಟು ನಿಮ್ಮ ಬೃಂದಾವನ ಸುತ್ತ ಅಂತ. ಸೊ ರಾಯರಿಗೆ ಗೊತ್ತು ನಾನು ಮಾಡ್ತೀನಿ ಅನ್ನೋ ಕೆಪಬಿಲಿಟಿ ಇದೆ ಅನ್ನೋದು ರಾಯರಿಗೆ ಗೊತ್ತು. ಹಾಗಾಗಿ ಸುಮ್ಮನೆ ಇದ್ರೇನೋ ಗೊತ್ತಿಲ್ಲ, 2ನೇ ಪ್ರದಕ್ಷಿಣೆ ಟೈಮಲ್ಲೂ ಕೂಡ ತುಂಬಾ ನೋವಾಯಿತು. ಕೊನೆಗೆ 2 ಪ್ರದಕ್ಷಿಣೆನೂ ಮುಗಿಸಿ 3ನೇ ಪ್ರದಕ್ಷಿಣೆಗೆ ಬರ್ತೀನಿ. ಆವಾಗ ಗೊತ್ತಾಯಿತು ನನ್ನ ಮಂಡಿಯಿಂದ ರಕ್ತ ಬರ್ತಿದೆ. ಅಂದರೆ ಕಾಲು ರಾಯರಿಗೆ ಎತ್ತಿಟ್ಟು, ಅಂದರೆ ಮಂಡಿ ಪ್ರದಕ್ಷಿಣೆ ಮಾಡಿ ಮಂಡಿಯಿಂದ ರಕ್ತ ಬರ್ತಿದೆ ಅನ್ನೋದು ನನಗೆ ಯಾವಾಗ ಗೊತ್ತಾಯಿತು ಅಂದರೆ,
ಅದು ಏನು ನೆಲ ಇರುತ್ತಲ್ಲ ದೇವಸ್ಥಾನದ ನೆಲದ ಮೇಲೆಲ್ಲ ಕೆಂಪು ಕೆಂಪು ಕಲೆಗಳು ಕಾಣಿಸ್ತಾ ಬಂತು ನನಗೆ. ಅಯ್ಯೋ ದೇವರೇ, ರಕ್ತ ಬರೋದಕ್ಕೆ ಶುರು ಆಗಿಬಿಟ್ಟಿದೆಯಲ್ಲ, ನನಗೆ ಗೊತ್ತೇ ಆಗಲಿಲ್ವಲ್ಲ, ಇಷ್ಟೊಂದು ನೋವಾಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು 3ನೇ ಪ್ರದಕ್ಷಿಣೆ ಹಂಗೂ ಕಂಪ್ಲೀಟ್ ಮಾಡಿದೆ. ದೇವಸ್ಥಾನ ತುಂಬ ರಕ್ತ ಕಲೆಗಳು ಇತ್ತು. ಬಟ್ ದೇವಸ್ಥಾನದಲ್ಲಿ ಆಗಿನ ಟೈಮಲ್ಲಿ ಇನ್ನು ನೆಲ ಒರೆಸೋದಕ್ಕೆ ಶುರು ಮಾಡಿದರು. ಸೊ ಆ ಟೈಮಲ್ಲಿ ಅವರಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡಿ ಅಂತ ನಾನೇ ಹೇಳಿದೆ. ಸೊ ಇನ್ನೇನು 3ನೇ ಪ್ರದಕ್ಷಿಣೆನೂ ಆಗೇ ಹೋಯಿತು. ಫುಲ್ಲು ದೇವಸ್ಥಾನ ಎಲ್ಲ ರಕ್ತ ಆಗಿ ನನ್ನ ಹಾಕ್ಕೊಂಡಿದ್ದಂಥ ಬಟ್ಟೆಗಳೆಲ್ಲ ರಕ್ತದ ಕಲೆಗಳಾಗ್ಬಿಟ್ಟಿತ್ತು. ಅಯ್ಯೋ ದೇವರೇ, ಎಂಥ ಕೆಲಸ ಆಗೋಗ್ಬಿಡ್ತಲ್ಲ ಅಂತ ಭಾಳ ದುಃಖಿಸ್ದೆ ಮನಸ್ಸಿನಲ್ಲಿ. ಅಯ್ಯೋ ದೇವರೇ, ಹಿಂಗೆ ಅನ್ಕೋಬಾರ್ದಿತ್ತು ನಾನು. ರಾಯರು ಯಾವ ಸೇವೆನೂ ಕೀಳಾಗಿ ನೋಡಬಾರ್ದು. ನಾವು ನಮ್ಮ ಕೈಯಲ್ಲಿ ಆಗೋಷ್ಟನ್ನಷ್ಟೇ ನಾವು ಮಾಡಬೇಕು. ಅವತ್ತು ಅವ್ರು ಮಾಡಿದ್ದನ್ನು ನೋಡಿ ನಾನು ಅಂದ್ಕೊಂಡೆ. ಹಾಗೆ ಅಂದ್ಕೊಂಡಿದ್ದಕ್ಕೆ ನೋಡಿ ರಾಯರು ನನಗೆ ಈ ಥರ ಪಾಠ ಕಲಿಸಿದ್ರು ಏನೋ ಗೊತ್ತಿಲ್ಲ. ರಾಯರೇ, ನಾನು ಯಾವತ್ತೂ ಈ ರೀತಿ ಮಾಡಿರಲಿಲ್ಲ ನಿಮಗೆ. ಅವತ್ತು ಒಂದು ದಿವಸ ನಿಮಗೆ ಹಂಗೆ ಅಂದಿದ್ದಕ್ಕೆ ನಿಮಗೆ ಇಷ್ಟೊಂದು ಕೋಪನ ಅಂತ ಭಾಳ ದುಃಖಿತನಾಗಿ, ರಾಯರೇ ನಾನು ಅಂದ್ಕೊಂಡಿದ್ದೀನಿ, ನಾನು ಬಿಡಲ್ಲ, ಇನ್ನು 2 ಪ್ರದಕ್ಷಿಣೆನ ಮಾಡಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಅಂದು ನಾನು ಮತ್ತೆ ಮಂಡಿ ಊರು ಬಿಟ್ಟು ನಾನು ಶುರು ಮಾಡಿದೆ ಪ್ರದಕ್ಷಿಣೆ ಹಾಕೋದಕ್ಕೆ. ಆ ಟೈಮಲ್ಲಿ ನಡೆದಿದ್ದೆ ಪವಾಡ ಅನ್ನಬೇಕು. ಯಾಕೆ ಅಂತ ಅಂದರೆ, ಈ 3 ಪ್ರದಕ್ಷಿಣೆ ಟೈಮಲ್ಲೂ ಅಂದರೆ ಅದು ಮಂಡಿ ಊರಿ ರಕ್ತ ಎಲ್ಲ ಬರೋದಕ್ಕೆ ಶುರು ಆಗಿತ್ತು ಆಲ್ರೆಡಿ. ಇನ್ನು 4ನೇ ಪ್ರದಕ್ಷಿಣೆಗೆ ಇನ್ನೇನು ಮಂಡಿ ಊರಿ ಹೆಜ್ಜೆ ನಮಸ್ಕಾರ ಹಾಕೋಕ್ಕೆ ಶುರು ಮಾಡ್ತೀನಿ, ನನಗೆ ನೋವೇ ಕಾಣಿಸ್ಲಿಲ್ಲ. ನಿಜವಾಗ್ಲೂ ರಾಯರ ಮೇಲೆ ಆಣೆ ಹಾಕಿ ಹೇಳೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕೆಂತ ಅಂದರೆ, ಅಷ್ಟು ರಾಯರು ನಮ್ಮ ಮೇಲೆ ಹೇಗೆ ಕರುಣೆ ತೋರಿಸ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನನಗೆ ನೋವೇ ಗೊತ್ತಾಗಲಿಲ್ಲ. 4ನೇ ಪ್ರದಕ್ಷಿಣೆ ಮತ್ತು 5ನೇ ಪ್ರದಕ್ಷಿಣೆ ನಾನು ರಾಯರಿಗೆ ತುಂಬ ಸತಿ ಕ್ಷಮೆ ಕೇಳಿ ತಪ್ಪಾಯಿತು ಅಂದು ರಾಯರಿಗೆ ಇನ್ನೇನು 4ನೇ ಪ್ರದಕ್ಷಿಣೆನ ಶುರು ಮಾಡಿದೆ. ನನಗೆ ಗಾಯ ಆಗಿದೆ, ರಕ್ತ ಬರ್ತಿದೆ ಅಂತಲೂ ಕೂಡ ನನಗೆ ಗೊತ್ತೇ ಆಗಲಿಲ್ಲ. ಲಾಸ್ಟ್ 2 ಪ್ರದಕ್ಷಿಣೆನಂತೂ ತುಂಬಾ ಈಸಿಯಾಗಿ ಮಾಡಿದೆ ನಾನು. ನನಗೆ ಗೊತ್ತಾಗಲಿಲ್ಲ ರಾಯರೇ ನಾನು ಹಿಡಿದು ನಡೆಸ್ತಿದ್ದಾರೇನೋ ಅನ್ನೋಷ್ಟು ನನಗೆ ಅನುಭವ ಆಯಿತು. ಹಾಗಾಗಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ರಾಯರ ಯಾವ ಸೇವೆನೂ ಕೀಳು ಆಗಿ ನಾವು ನೋಡೋದಕ್ಕೆ ಹೋಗಲೇಬಾರ್ದು. ನಮ್ಮ ಕೈಯಲ್ಲಿ ಆಗೋಷ್ಟು ನಾವೇನು ಮಾಡ್ತೀವಲ್ಲೋ ಅದೇ ದೊಡ್ಡದಿರುತ್ತೆ. ಈಗ ನಮ್ಮ ರಾಯರ ಮುಂದೆ ನಾವು 2 ದೀಪಗಳನ್ನು ಹಚ್ತಿದ್ದೀವಿ ಅಂತ ಅಂದರೆ ನಾವೇ ಪುಣ್ಯವಂತರು ಅಂದ್ಕೋಬೇಕು. ಯಾಕೆಂತ ಅಂದರೆ, ಕೆಲವೊಬ್ರಿಗೆ ರಾಯರ ಮುಂದೆ ನಿಂತ್ಕೊಳ್ಳೋವಂಥ ಯೋಗ್ಯತೆಯೂ ಕೂಡ ಇರೋದಿಲ್ಲ. ಈ ಒಂದು ಪಾಠನ ರಾಯರು ನನಗೆ ತಿಳಿ ಹೇಳಿದ್ದಾರೆ. ಈ ಒಂದು ವಾರದಲ್ಲಿ ನನಗೆ ನಡೆದಂಥ ಅನುಭವ ಇದು. ಆಮೇಲೆ ಇನ್ನೇನು ಪ್ರದಕ್ಷಿಣೆ ಎಲ್ಲ ಆಯಿತು, ತೀರ್ಥ ಎಲ್ಲ ಇಸ್ಕೊಂಡು ದೇವಸ್ಥಾನದಿಂದ ಹೊರಗೆ ಬರ್ತೀನಿ. ಓಕೆ, ಹೆಂಗಿದ್ರು ಮಂಡಿ ಗಾಯ ಆಗಿಬಿಟ್ಟಿತ್ತು. ಹೀಗೆ ನನ್ನ ಸ್ಥಿತಿ ಹೇಗಾಗ್ಬಿಟ್ಟಿತ್ತು ಅಂದರೆ, ಕುತ್ಕೊಂಡ್ರೆ ಎದ್ದೇಳಕ್ಕೆ ಬರ್ತಾಯಿರಲಿಲ್ಲ, ಎದ್ದರೆ ಕುತ್ಕೊಳ್ಳೋಕೆ ಬರ್ತಾಯಿರಲಿಲ್ಲ. ಹಾಗಾಗಿ ಫುಲ್ಲು ಮಂಡಿ ಎಲ್ಲ ತೆರಚಿ ಗಾಯ ಆಗಿಬಿಟ್ಟಿತ್ತು. ನಾನು ಇನ್ನೇನು ಮಾಡೋದು, ಎದ್ದರೆ ಕುತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಂಡ್ರೆ ಎದ್ದೇಳೋದಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದಿದ್ದೆ. ಬಟ್ ಅದೇ ಯೋಚನೆ ಮಾಡ್ಕೊತ ನಾನು ಮನೆಗೆ ಬಂದು ಎಂದಿನಂತೆ ನನ್ನ ಕೆಲಸ ಕಾರ್ಯಗಳಿಗೆ ನಾನು ತೊಡಗಿದೆ. ಬಟ್ ಬರ್ತಾ ನನಗೆ ಅದು ಹೀಗಾಗಿದೆ, ನಾನು ಮಂಡಿ ಸೇವೆ ಮಾಡಿದ್ದೀನಿ, ನನ್ನ ಮಂಡಿಯಲ್ಲಿ ಗಾಯಗಳಿದೆ ಅನ್ನೋದು ನನ್ನ ಮೈಂಡಲ್ಲಿ ಬರಲೇ ಇಲ್ಲ. ಯಾಕೆಂತ ಅಂದರೆ ಅದ್ರ ನೋವನ್ನು ರಾಯರು ಒಂಚೂರು ನನಗೆ ಕೊಡಲೇ ಇಲ್ಲ. ಈ ಒಂದು ವಿಷಯನ ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದರೆ, ರಾಯರು ನಮ್ಮ ಜೊತೆ ಯಾವಾಗಲೂ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿ ಸಾಕು. ನಾವೇನೇ ತಪ್ಪು ಮಾಡಿದರೂ ಅದೇ ಕ್ಷಣವೇ ರಾಯರು ನಮ್ಮ ತಪ್ಪುಗಳನ್ನು ತಿದ್ದಿ ನಮಗೆ ಬುದ್ಧಿ ಹೇಳಿಬಿಟ್ಟು, ನಾವೇನೇ ತಪ್ಪುಗಳನ್ನು ಮಾಡಿದರೂ ಅವರು ಅದನ್ನು ಸರಿಪಡಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಅವತ್ತು ಅಂದ್ಕೊಂಡೆ, ಅವರು ಒಬ್ಬರು ಮಂಡಿ ನಮಸ್ಕಾರ ಮಾಡ್ತಿದ್ದನ್ನು ನೋಡಿ ಇದೆಂಥ ಈಸಿ ಸೇವೆ ಯಾಕಾದರೂ ಮಾಡ್ತಾರೋ ಅಂತ ನಾನು ಅಂದ್ಕೊಂಡಿದ್ದೆ. ರಾಯರು ನನಗೆ ತುಂಬ ಚೆನ್ನಾಗಿ ತೋರಿಸ್ಬಿಟ್ರು, ತುಂಬ ಒಳ್ಳೆ ಪಾಠನ ಕಲಿಸ್ಬಿಟ್ರು ನನಗೆ. ಹಾಗಾಗಿ ನಿಮಗೂ ಕೂಡ ನಾನು ಹೇಳೋದಿಷ್ಟೇ, ನಾನು ರಾಯರ ಸೇವೆ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ರಾಯರ ಮುಂದೆ 2 ದೀಪ ಹಚ್ತಿದ್ದೀರಾ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ನೀವು ಮಾಡ್ತಿರೋ ಸೇವೆ ತುಂಬ ದೊಡ್ಡದಾಗಿದೆ ಅಂತ. ಯಾಕೆಂತ ಅಂದರೆ, ಎಲ್ಲರಿಗೂ ರಾಯರ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ಳೋಂಥ ಯೋಗ್ಯತೆನಾಗಲಿ ಯಾರೂ ಗಳಿಸ್ಕೊಳ್ಳಲ್ಲ. ಯಾಕೆಂತ ಅಂದರೆ ಅದು ರಾಯರಿಚ್ಛೆ. ರಾಯರು ನಿಮ್ಮಿಂದ ಮಾಡಿಸ್ಕೊತಿದ್ದಾರೆ ಅಂತ ಅಂದರೆ ನೀವು ಅದಕ್ಕೆ ಅವರೇ ಎಲ್ಲ ರೆಡಿ ಮಾಡಿ ಮಾಡಿಸ್ಕೊಳ್ತಾರೆ. ನಿಮ್ಮ ಕೈಯಿಂದ ಮಾಡಿಸ್ಕೋಬೇಕು ಅಂತ ಇದ್ದರೆ. ಎಷ್ಟೊಂದು ಸತಿ ನನಗಿದಾಗಿರೋ ಅನುಭವ. ಈಗ ಬೇರೆಯವ್ರು ಯಾರೋ ಮಾಡ್ತಾರೆ ಅಂತ ನಾನು ಮಾಡೋಕ್ಕೆ ಹೋಗ್ತೀನಿ, ಬಟ್ ನನ್ನ ಕೈಯಲ್ಲಿ ಅದು ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನನಗದು ಮಾಡೋ ಋಣ ಇರಲ್ಲ ಅಂತ ಅಂದ್ಕೋಬೇಕು. ಬಟ್ ಅದಕ್ಕಿಂತ ಚೆನ್ನಾಗಿ ರಾಯರು ನನ್ನ ಹತ್ರ ಇನ್ನೊಂದು ಅವಕಾಶಗಳನ್ನು ಕೊಟ್ಟು ನನಗೆ ಕಾಪಾಡ್ತಾ ಬಂದಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ಇಷ್ಟೇ. ರಾಯರ ಯಾವ ಸೇವೆನೂ ಕೀಳಾಗಿ ನೋಡಬೇಡಿ. ತುಂಬ ನನಗಾಗಿರುವಂಥ ದುಃಖನ ನಾನು ಹೇಳ್ತಿದ್ದೀನಿ. ನಾನು ಯಾವತ್ತೂ ರಾಯರ ಹೆಸರಲ್ಲಿ ಇಷ್ಟೊಂದು ದುಃಖ ಪಟ್ಟವನಲ್ಲ. ಇವತ್ತು ಇಷ್ಟು ರಾಯರು ದುಃಖ ಪಡಿಸಿದ್ದಾರೆ ಅಂತ ಅಂದರೆ ನಾನು ಮಾಡಿರೋಂಥ ಯೋಚನೆ ಆ ಮಟ್ಟಿಗಿದೆ.
ನೀನು ಹೇಗೆ ಆ ರೀತಿ ಯೋಚನೆ ಮಾಡಿದೆ ಅನ್ನೋದು ಕುರಿತಾಗಿ ರಾಯರು ತುಂಬ ಕೋಪಗೊಂಡಿದ್ರೇನೋ ಗೊತ್ತಿಲ್ಲ. ಯೂಶ್ವಲಿ ರಾಯರು ಸಿಟ್ಟು ಮಾಡ್ಕೊಳ್ಳಲ್ಲ, ಬಟ್ ನಾನು ಮಾಡಿರೋಂಥ ತಪ್ಪಿಗೆ ಅವರು ನನಗೆ ಶಿಕ್ಷೆನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ಒಂದು ಅನುಭವ ನಿಮಗೆ ಯಾರಿಗಾದ್ರೂ ಯಾವಾಗಾದರೂ ಆಗಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಹಾಗೆ ಇನ್ನೊಂದು ಮಾಹಿತಿ ಬಂದುಬಿಟ್ಟು, ಇನ್ನೇನು ಅಕ್ಷಯ ತೃತೀಯ ತುಂಬ ಹತ್ತಿರದಲ್ಲೇ ಇದೆ. ನಾನು ಆಲ್ರೆಡಿ ಅಕ್ಷಯ ತೃತೀಯಗೆ ರಾಯರಿಗೆ ಮಾಡಬೇಕಾಗಿರೋಂಥ ಗಂಧ ಲೇಪನ ಸೇವೆ ಬಗ್ಗೆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ. ಧನ್ಯವಾದಗಳು.